ವಿನಯ್ ಸೋಮಯ್ಯ ಒತ್ತಡದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡು 4 ದಿನಗಳಾಯಿತು. ಆದರೆ ಈವರೆಗೂ ಯಾವ ಅರೆಸ್ಟು ಕೂಡ ಆಗಿಲ್ಲ. ಅದರ ಜೊತೆಗೆ ಅವರಿಗೆ ಪದೇ ಪದೇ ಕರೆಯನ್ನು ಮಾಡಿ 107 ಹಾಕಿದ್ದೀವಿ, ನಿಮ್ಮ ಮೇಲೆ ಬಂದು ತಹಸೀಲ್ದಾರ್ ಆಫೀಸಿಗೆ ಬಂದು ಸೈನ್ ಹಾಕಬೇಕು, ರೌಡಿ ಶೀಟ್ ಓಪನ್ ಮಾಡ್ತೀವಿ ಅಂತ ಹೇಳಿ ವಿನಯ್ ಸೋಮಯ್ಯಗೆ, ವಿಷ್ಣು ನಾಚಪ್ಪ ಅವರಿಗೆ ಕಾಲ್ ಬಂದಿತ್ತು. ಹಾಗಾಗಿ ಕಾಲ್ ಮಾಡಿದಂತಹ ವ್ಯಕ್ತಿಯ ಫೋನ್ ನಂಬರು, ಆತ ಎಷ್ಟೊತ್ತಿಗೆ ಕಾಲ್ ಮಾಡಿದ್ದಾನೆ, ಮಾರ್ಚ್ 21ನೇ ತಾರೀಕು ಬೆಳಗ್ಗೆ 10 ಗಂಟೆ 9 ನಿಮಿಷಕ್ಕೆ ಮಾತಾಡಿ ಸುಮಾರು 2 ನಿಮಿಷ ಮಾತಾಡಿದ್ದಾನೆ ಆತ. ಅದರದ್ದು ಕಾಲ್ ರೆಕಾರ್ಡನ್ನು, ಕಾಲ್ದು ಒಂದು ಡೀಟೇಲ್ಸನ್ನು SP ಅವರಿಗೆ ನಾನು, ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ನಮ್ಮ ರವಿ ಕಾಳಪ್ಪನವರು, ಹಾಗೆ ನಮ್ಮ ಮಾಜಿ ಶಾಸಕರು ಆಗಿರುವ ನಮ್ಮ ಪಕ್ಷದ ಹಿರಿಯ ನೇತಾರರಾಗಿರುವಂಥ ಬೋಪಯ್ಯ ಸರು, ನಮ್ಮ ಪಕ್ಷದ ಮುಖಂಡರಾಗಿರುವಂಥ ರಾಬಿನ್ ದೇವಯ್ಯನವರು, ಭಾರತೀಶ್ ಅವರು, ನಮ್ಮ ಎಲ್ಲ ಮಂಡಲ ಅಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ನಾವೆಲ್ಲ ಬಂದು ಇವಾಗ SP ಅವರಿಗೆ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಯಾರು ಇದನ್ನು ಫೋನ್ ಮಾಡಿದರು, ಯಾವ ಕಾರಣಕ್ಕೋಸ್ಕರ ನೀವು 107 ಹಾಕ್ತೀವಿ ಅಂತ ಹೇಳಿ ಧಮಕಿ ಹಾಕಿದ್ರಿ, ಇದ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಹೇಳಿ ಅವರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ವಿ. ಸರ್, ಯಾರು ವಿಚಾರ ಅಷ್ಟೇ ಹೇಳಿ, ಯಾವ ಕೊಳಕರ ಬಗ್ಗೆ ಎಲ್ಲ ನನ್ನ ಕೇಳಬೇಡಿ, ವಿಚಾರ ಅಷ್ಟೇ ಹೇಳಿ. ಆಯಿತು, ನಾನು ನಿಮಗೆ ಕೇಳ್ತೀನಿ, ನಾನೇ ಹೇಳ್ತೀನಿ. ಪದೇ ಪದೇ 5 ಚುನಾವಣೆಯಲ್ಲಿ ಮೈಸೂರು ಜನ ತಿರಸ್ಕಾರ ಮಾಡಿ ತಿಪ್ಪೆಗೆ ಹಾಕಿದಂಥವನ್ನ, ಇವನ ಹೊಲಸಬಾಯವನ್ನ ಪೊನ್ನಣ್ಣ ಅವನಿಗೆ ಕಾಸು ಕೊಟ್ಬಿಟ್ಟು ಇಲ್ಲೆಲ್ಲ ಕರೆಸ್ಬಿಟ್ಟು ಅವನ ಕೈಲಿ ನೀವು ಬೇಕಾದ್ರೆ ಕಾಸು ಕೊಡಿ, ಅವ್ನು ಬಂದು ಯಾರಿಗಾರು ಬೈದು ಹೋಗ್ತಾನೆ. ಅವನು ಇರೋದು ಇಂಥ ಕೆಲಸಕ್ಕೆ. ಈ ತೆನ್ನೀರ ಮೈನಾ ಇರ್ಬೋದು, ಈ ಹರೀಶ್ ಪೂವಯ್ಯ ಇರ್ಬೋದು, ಇನ್ನು ಕಾಂಗ್ರೆಸ್ನಲ್ಲಿ ಇನ್ನೊಂದಷ್ಟು ಜನ ಚೇಲಾಗಳಿರ್ಬೋದು, ಇವರೆಲ್ಲರೂ ಕೂಡ ಎಲ್ಲರನ್ನೂ ಪೊನ್ನಣ್ಣ ಹೊರಗಡೆ ಭಾಳ ತಾನು ಸಂಭಾವಿತ ಅಂತ ಪೋಸ್ಟ್ ಕೊಟ್ಕೊಂಡು ಈ ನಾಯಿಗಳನ್ನು ಸಾಕೊಂಡಿದ್ದೆ. ಇವ್ರ ಮುಖಾಂತರ ಬೇರೆಯವ್ರನ್ನ ಬಯಸೋದು. ಕೇಳಿದ್ರೆ ಪೊನ್ನಣ್ಣ ಎಷ್ಟು ಡೀಸೆಂಟ್ ಮಾರೆ ಅಂತ. ಪೊನ್ನಣ್ಣ ಡೀಸೆಂಟ್ ಆಗಿದ್ದಿದ್ರೆ ಈ ಪರಿಸ್ಥಿತಿ ಸೃಷ್ಟಿ ಆಗ್ತಿತ್ತು. ಇವ್ರನ್ನೆಲ್ಲ ಸಾಕೊಂಡ್ರು ಯಾರು? ವಿನಯ್ ಸೋಮಯ್ಯ ಒತ್ತಡದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡು 4 ದಿನಗಳಾಯಿತು. ಆದರೆ ಈವರೆಗೂ ಯಾವ ಅರೆಸ್ಟು ಕೂಡ ಆಗಿಲ್ಲ. ಅದರ ಜೊತೆಗೆ ಅವರಿಗೆ ಪದೇ ಪದೇ ಕರೆಯನ್ನು ಮಾಡಿ 107 ಹಾಕಿದ್ದೀವಿ, ನಿಮ್ಮ ಮೇಲೆ ಬಂದು ತಹಸೀಲ್ದಾರ್ ಆಫೀಸಿಗೆ ಬಂದು ಸೈನ್ ಹಾಕಬೇಕು, ರೌಡಿ ಶೀಟ್ ಓಪನ್ ಮಾಡ್ತೀವಿ ಅಂತ ಹೇಳಿ ವಿನಯ್ ಸೋಮಯ್ಯಗೆ, ವಿಷ್ಣು ನಾಚಪ್ಪ ಅವರಿಗೆ ಕಾಲ್ ಬಂದಿತ್ತು. ಹಾಗಾಗಿ ಕಾಲ್ ಮಾಡಿದಂತಹ ವ್ಯಕ್ತಿಯ ಫೋನ್ ನಂಬರು, ಆತ ಎಷ್ಟೊತ್ತಿಗೆ ಕಾಲ್ ಮಾಡಿದ್ದಾನೆ, ಮಾರ್ಚ್ 21ನೇ ತಾರೀಕು ಬೆಳಗ್ಗೆ 10 ಗಂಟೆ 9 ನಿಮಿಷಕ್ಕೆ ಮಾತಾಡಿ ಸುಮಾರು 2 ನಿಮಿಷ ಮಾತಾಡಿದ್ದಾನೆ ಆತ. ಅದರದ್ದು ಕಾಲ್ ರೆಕಾರ್ಡನ್ನು, ಕಾಲ್ದು ಒಂದು ಡೀಟೇಲ್ಸನ್ನು SP ಅವರಿಗೆ ನಾನು, ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ನಮ್ಮ ರವಿ ಕಾಳಪ್ಪನವರು, ಹಾಗೆ ನಮ್ಮ ಮಾಜಿ ಶಾಸಕರು ಆಗಿರುವ ನಮ್ಮ ಪಕ್ಷದ ಹಿರಿಯ ನೇತಾರರಾಗಿರುವಂಥ ಬೋಪಯ್ಯ ಸರು, ನಮ್ಮ ಪಕ್ಷದ ಮುಖಂಡರಾಗಿರುವಂಥ ರಾಬಿನ್ ದೇವಯ್ಯನವರು, ತೆನ್ನೀರ ಮೈನಾ ಇರ್ಬೋದು, ಹರೀಶ್ ಪೂವಯ್ಯ ಇರ್ಬೋದು, ಅಥವಾ ಮೈಸೂರಿನಲ್ಲಿ ಕಳಿಸ್ತಿರಲ್ಲ ಒಬ್ಬನ್ನ ಅವನಿರ್ಬೋದು, ಇವ್ರನ್ನೆಲ್ಲರನ್ನೂ ಸಾಕೊಂಡ್ರೆ ನೀ ಏನು ನೇರವಾಗಿ ಯಾರ ಬಗ್ಗೆನೂ ಮಾತಾಡೋಲ್ಲ, ಎದುರುಗಡೆ ಸಂಭಾವಿತ ಥರ ಪೋಸ್ಟ್ ಕೊಡ್ತೀರಿ. ಆದರೆ ಇವ್ರನ್ನ ಬಿಟ್ಬಿಟ್ಟು ಬಿಟ್ಟುಬಿಟ್ಟು ಬಯಸ್ತೀರಿ. ಇದೇ ನೀವು ಮಾಡ್ತಿರೋದು. ಪ್ರತಿಯೊಬ್ಬರ ಬಗ್ಗೆನೂ ಅವಹೇಳನಕಾರಿಯಾಗಿ ಮಾತಾಡಿಸೋವಂಥದ್ದು, ಅವ್ರ ಬಗ್ಗೆ ಪೋಸ್ಟ್ಗಳು ಹಾಕ್ಸುವಂಥದ್ದು, ಇವೆಲ್ಲ ಮಾಡ್ತಿರೋದು. ಕನ್ನಡ ನಿಮ್ಮದು ಉದ್ದೇಶ ಶುದ್ಧಿ ಇಲ್ಲ ನೀವು. ಆಮೇಲೆ ಕೊಡಗಿನ ಸಂಸ್ಕೃತಿ ಅದ್ರ ಬಗ್ಗೆ ಎಲ್ಲ ಮಾತಾಡೋಕೆ ಹೋಗ್ಬೇಡಿ ಪನ್ನಣ್ಣ. ಯಾಕೆಂತಂದರೆ ನಿಮ್ಮ ಕುಟುಂಬದ ಹಿನ್ನೆಲೆ ಸ್ವಲ್ಪ ತೆಗೆದು ನೋಡಿ. ನಮ್ಮ ಕೊಡಗಿಗೆ ಕಾವೇರಿ ತಾಯಿಯನ್ನು ಎಲ್ಲರೂ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಕೊಡವ ಜನಾಂಗಕ್ಕೆ ಸೇರಿದಂಥವರು ಕಾವೇರಿ ಬಗ್ಗೆ ಬೇರೆ ಎಲ್ಲ ಸಮುದಾಯಗಳಿಗಿಂತಲೂ ಹೆಚ್ಚು ಅಪಾರವಾದಂಥ ಗೌರವವನ್ನು, ನಂಬಿಕೆಯನ್ನು, ಶ್ರದ್ಧೆಯನ್ನು ಇಟ್ಕೊಂಡಿದ್ದಾರೆ. ಯಾಕೆಂದರೆ ಅವ್ರ ಮನೆಯಲ್ಲಿ ಒಂದು ಮದುವೆ ಆಗಲಿ, ಮುಂಜಿ ಆಗಲಿ, ಏನೇ ಆಗಲಿ ಕಾವೇರಿ ತಾಯಿಗೆ ನಿಷ್ಠೆಯಿಂದ ನಡ್ಕೊಳ್ತಾರೆ, ಹೋಗಿ ಬರ್ತಾರೆ. ಆ ಕಾವೇರಿ ತಾಯಿ ತುಲಾ ಸಂಕ್ರಮಣದಿಂದ ತೀರ್ಥೋದ್ಭವ ಆಗುತ್ತಲ್ಲ, ತೀರ್ಥೋದ್ಭವ ಆಗೋದಿಲ್ಲ ಅಂತ ಹೇಳಿದ್ದು ಯಾರಪ್ಪ? ನಿಮ್ಮಪ್ಪ. ಆ ಸಂಸ್ಕೃತಿ ಸೇರಿದವರು, ಆ ಹಿನ್ನೆಲೆಯಿಂದ ಬಂದಿರೋರು. ಆಮೇಲೆ ನಮ್ಮ ಕೊಡಗಿನ ಜನ, ಅದರಲ್ಲೂ ವಿಶೇಷವಾಗಿ ಕೊಡವರು, ದೇಶ ಕಾಯಕ್ಕೆ ಜನರಲ್ ಕಾರ್ಯಪ್ಪನವರು, ಜನರಲ್ ತಿಮ್ಮಯ್ಯ ಅವರಿಂದ ಹಿಡಿದು 28-30ಕ್ಕಿಂತ ಹೆಚ್ಚು ಲೆಫ್ಟಿನೆಂಟ್ ಜನರಲ್ಗಳನ್ನು ಕೊಟ್ಟಿದೆ. ಇದು ಅಂಥ ಕೊಡವ ಸಮುದಾಯ. ಇದು ಬ್ಲಡ್ಡಲ್ಲೇ ಒಂದು ದೇಶ ಪ್ರೇಮ ಇದೆ. ಅಂಥ ಕೊಡಗಿನಲ್ಲಿ
ಪಾಕಿಸ್ತಾನ್ ಬಾವುಟವನ್ನು ಸೋಮವಾರಪೇಟೆಯಲ್ಲಿ ಹಾರಿಸಿದಾಗ ಯಾವೊಬ್ಬ ವಕೀಲನೂ ಕೂಡ ಆ ಬಾವುಟ ಹಾರಿಸಿದವ್ರ ಪರವಾಗಿ ವಕಾಲತ್ತು ವಹಿಸಲಿಕ್ಕೆ ಸಿದ್ಧವಾಗಿಲ್ಲದೆ ಇದ್ದಾಗ ಅದ್ರ ವಕಾಲತ್ತು ವಹಿಸಿದವ್ರು ಯಾರಪ್ಪ? ನಿಮ್ಮಪ್ಪ. ಆ ಸಂಸ್ಕೃತಿ ನಿಮ್ಮದು. ದಯವಿಟ್ಟು ಭಾಳ ಸಂಭಾವಿತರು ಫ್ಯಾಮಿಲಿಯಿಂದ ಬಂದುಬಿಟ್ಟಿದ್ದೀವಿ ಅಂತ ಪೋಸ್ಟ್ ಕೊಡೋಕ್ಕೆಲ್ಲ ಹೋಗ್ಬಿಡಿ. ಮೊನ್ನೆನೂ ಕೂಡ ನೀವು ಯಾರನ್ನ ಕರ್ಕೊಂಡು ಬಂದು ನಿಮ್ಮ ಹಿಂದೆ ಇದ್ದವ್ರು ನೀವು ಕೊಡೋರು ಅಲ್ಲಿ ಜೊತೆಗೆ ಕಾಕಾಗಳನ್ನು ಕಟ್ಕೊಂಡು ಬಂದು ಅಲ್ಲಿ ಹೋಗೋದು, ಚಪ್ಪಲಿ ಓಡಿಸೋದು, ಸುಡೋದು ಇವು ಮಾಡ್ತಾಯಿದ್ರಿ. ನಮಗೆ ಗೊತ್ತಿಲ್ವಾ ಪೊನ್ನಣ್ಣ ಇದೆಲ್ಲ? ಆಮೇಲೆ ಪೊನ್ನಣ್ಣ, ಕೊಡಗನ್ನು ಈ ಜಾತಿವಾದದ ಮೇಲೆ ನೀವು ಒಡೆಯಕ್ಕೆ ಹೋಗಬೇಡಿ. ಕೊಡಗಿನ ಜನ ಯಾವತ್ತೂ ಕೂಡ ಒಗ್ಗಟ್ಟಿನಿಂದ ಇದ್ದರು. ಇಲ್ಲೂ ಕೂಡ ಕುಟ್ಟಪ್ಪ ಹತ್ಯೆ ಆದಾಗ ಕೋವಿ ಎತ್ತಿದವ್ರು ಯಾರು ಅಂತೂ ಕೂಡ ಕೊಡಗಿನ ಜನ ಗೊತ್ತು. ಕೊಡಗು ಬಹಳ ಪ್ರೀತಿಯಿಂದ ಎಲ್ಲ ಸಮುದಾಯಗಳು ಒಟ್ಟಿಗೆ ಇದ್ದು ಈಗ ಒಡೆಯೋ ಕೆಲಸನ ನೀವು ಮಾಡ್ತಾಯಿದ್ರಿ. ಆಮೇಲೆ ಸಾವಿನ ಮನೆಯಲ್ಲಿ ಅದನ್ನ ಇಟ್ಕೊಂಡು ರಾಜಕೀಯ ಮಾಡ್ತಿದ್ರಿ. ಪೊನ್ನಣ್ಣ, ನಾನು ಮಾಧ್ಯಮಗಳ ಮುಖಾಂತರವಾಗಿ ಹೇಳ್ತೀನಿ, ಪೊನ್ನಣ್ಣ, ಸಾವಿಗೆ ಕಾರಣರಾದವರೇ ನೀವು. ಸಾವಿನಿಟ್ಕೊಂಡು ನಾವು ರಾಜಕಾರಣ ಮಾಡೋದಲ್ಲ. ಒಂದು ವೇಳೆ ಕಾಂಗ್ರೆಸ್ಸಿನ ಒಬ್ಬ ಕಾರ್ಯಕರ್ತ ಸತ್ತೋಗಿದ್ದ ಅಂತ ತಿಳ್ಕೊಳ್ಳಿ, ನೀವು ತಗೊಂಡೋಗ್ಬಿಟ್ಟು ದಫನ್ ಮಾಡಿಬಿಡ್ತಾಯಿದ್ರಾ? ನಮ್ಮ ಯಾರಾದರೂ ನಮ್ಮ ಬೋಪಯ್ಯ ಸರ್ ಅಥವಾ ಅಪಚುರಂಜನ್ ಅವ್ರ ಮೇಲೋ ಅವ್ರ ಹೆಸರು ಬರೆದಿಟ್ಬಿಟ್ಟು ಸತ್ತೋಗಿದ್ರೆ ನೀವು ತಗೊಂಡೋಗ್ಬಿಟ್ಟು ಅವ್ರನ್ನ ಅಂತ್ಯಕ್ರಿಯೆ ಮಾಡಿಬಿಡ್ತಾಯಿದ್ರಾ? ನ್ಯಾಯ ಕೊಡ್ಸೋಕ್ಕೆ ನಿಮ್ಮ ಮೇಲೆ FIR ಆಗಬೇಕು ಅಂತ. ಯಾಕೆಂದರೆ ಆತನ ಡೈಯಿಂಗ್ ಸ್ಟೇಟ್ಮೆಂಟ್ ಏನಿದೆಯಲ್ಲ, ಆ ಡೆತ್ ನೋಟ್ ಒಳಗಡೆ ನಿಮ್ಮ ಹೆಸರಿದೆ, ಸೇರಿಸ್ಬೇಕು ಅಂತ ಹೋಗಿದ್ದು ನಾವು. ಅದಕ್ಕೋಸ್ಕರ ನಾವು ಪ್ರೊಟೆಸ್ಟ್ ಮಾಡಿದ್ದು. ಸಾವನ್ನು ಇಟ್ಕೊಂಡ್ಬಿಟ್ಟು ರಾಜಕಾರಣ ಮಾಡ್ತಿರೋ ನೀವು ಅಲ್ಲ ರೀ. ನಾವೊವತ್ತು ನೀವು FIR ಅಲ್ಲಿ ಸೇರಿಸ್ಬೇಕು, ನಿಮ್ಮ ಹೆಸರನ್ನ ಮಂತರ್ಗೌಡ ಹೆಸರು ಸೇರಿಸ್ಬೇಕು ಅಂತ ನಾವು ಪ್ರೊಟೆಸ್ಟ್ ಮಾಡಿದರೆ, ಮರುದಿನ ಇನ್ನೆಲ್ಲ ಪ್ರತಿಕೃತಿ ದಹನ ಮಾಡಿಕೊಂಡು ಸಾವನ್ನು ನೀವು ಸಂಭ್ರಮಿಸ್ತವ್ರು ಯಾರು ರೀ? ಪುನಃ ನೀವು ಇವತ್ತು ಅಗ್ರೆಸಿವ್ ಆಗಿ ಹೇಳ್ತಾ ಇಲ್ಲ, ಭಾಳ ಸಮಾಧಾನದಲ್ಲಿ ಹೇಳ್ತಿದ್ದೀನಿ. ಯಾಕಂದರೆ ಸಮಾವತಿನ ಥರ ಪೋಸ್ಟ್ ಕೊಡ್ತಿರಲ್ಲ, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಸಾವನ್ನು ಸಂಭ್ರಮಿಸಿದವ್ರು ಯಾರು ರೀ? ಕೊಡಗಿಗೆ ನಾವು ಬರುವಂಥ ವಾತಾವರಣ ಇಲ್ಲ. ಪುನಃ ನಿಮ್ಮ ಮನೆಯಲ್ಲೇ ಯಾರಿಗಾರು ಈ ಥರದೊಂದು ಪರಿಸ್ಥಿತಿ ಆಗಿದ್ದರೆ ಅದಕ್ಕೆ ಯಾರ್ದಾರು ಒಬ್ಬರು ಹೆಸರನ್ನ, ಬೇರೆಯವ್ರ ಹೆಸರನ್ನು ಬರೆದಿಟ್ಟು, ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಒಬ್ಬ ಈ ಥರ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರೆ ಯಾರ ಹೆಸರು ಬರೆದಿಟ್ಕೊಂಡಿದ್ದಾನಲ್ಲ ಅವನು ಅಲ್ಲಿಗೆ ಹೋಗೋಕ್ಕಾಗುತ್ತಾ? ಅಲ್ಲ ರೀ, ನಿಮ್ಮ ಹೆಸರನ್ನೇ ಬರೆದಿಟ್ಕೊಂಡು ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡ್ಕೊಂಡಿರೋದು. ನಿಮ್ಗೆ ಅಲ್ಲೇನು ಕರೆದ್ಬಿಟ್ಟು ನಿಮಗೆ ಸನ್ಮಾನ ಮಾಡಬೇಕಿತ್ತ? ಅಲ್ಲಿ ನಿಮಗೆ ಹೋಗಿ ಮನೆಯವರೇ ಕರೆದ್ಬಿಟ್ಟು ಬರಪ್ಪ ಸಂತಾಪ ಸೂಚಿಸೋ, ಸಾಯಿಸಿರೋ ನೀನೇ ಅಂತ ನಿಮಗೆ ಇದನ್ನು ಅದು ನಿಮಗೆ ಸನ್ಮಾನ ಮಾಡಬೇಕಿತ್ತ? ಏನು ಮಾತಾಡ್ತಿದ್ದೀರಿ ಪೊನ್ನಣ್ಣ? ನೀವು ಹೋಗ್ಬೇಕಿತ್ತ ಸಂತಾಪ ಸೂಚಿಸೋಕ್ಕೆ? ಕಾಸು ಕೊಡೋಕ್ಕೆ ಹೋಗ್ಬೇಕಿತ್ತ? ಇವತ್ತು ಎಷ್ಟು ತಿರುಚ್ತಾ ಇದ್ದೀರಿ. ಆತ ಕಡೆಯದಾಗಿ ತನ್ನ ಪತ್ನಿ ಮಗುವಿನ ಬಗ್ಗೆ ಒಂದು ಕಾಳಜಿಯಿಂದ ₹1 ಅಂತ ಏನೋ ಬರೆದಿದ್ದಾನೆ. ಸುಮ್ಮನೆ ಆತ ಒಂದು ಎಲ್ಲರಿಂದಲೂ ಒಂದು ಸಹಕಾರ ಸಿಗಲಿ ಅಂತೇಳಿ ಹೇಳಿದ್ದಾನೆ ಅಷ್ಟೇ. ಅದು ಏನಕ್ಕೆ ಅದರ ಮುಖ್ಯ ಕಾರಣ, ನನ್ನ ಸಾವಿಗೆ ಇದು ಕಾರಣ ಅಂತೇಳಿ ಹೇಳ್ಬಿಟ್ಟು ಸಾಯ್ತಾ ಇರೋದು. ಆದರೆ ಸಹಾಯ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ, ಸಹಾಯ ಮಾಡೋಕ್ಕೆ ಸರಿ ಇದ್ದೀನಿ. ಪುನಃ ನೀವು ಫಿಕ್ಸರ್ ಅಂತ ನಮಗೆ ಗೊತ್ತು. ನಿಮ್ಮ ಸಾಯಲ್ಲ, ನೀವೇ ಒಂದು ಸಾವಿಗೆ ಕಾರಣರಾಗಿರೋರಿ. ಕನಿಷ್ಠ FIR ಹಾಕೋಕ್ಕಾರು ಬಿಡಿ. ಅದು ಬಿಡಿ, ಆ ತೆನ್ನೀರ ಮೈನನ್ನು 4 ದಿನ ಆಯಿತು ರೀ ಕೇಸ್ ರಿಜಿಸ್ಟರ್ ಆಗಿ. ಎಲ್ಲಿದ್ದಾನೆ ತಣ್ಣೀರ ಮೈನ? ನಾನು ಮಾಧ್ಯಮಗಳ ಮುಖಾಂತರವಾಗಿ ಹೇಳ್ತೀನಿ, ಈ ಪೊನ್ನಣ್ಣನ ಮನೆ ಏನಿದೆ, ಮನೆಯನ್ನು ಹೋಗಿ ಫಸ್ಟು ಪೊಲೀಸರು ಸರ್ಚ್ ಮಾಡಬೇಕು. ಅಲ್ಲೇ ಅಡಗಿ ಕೂತಿರ್ಬೋದು. ಅವನಿಗೆ ಬೇಲ್ ಮಾಡಬೇಕು ಅಂತೇಳಿ ಪೊನ್ನಣ್ಣ ಬೇಕಾದ್ರೆ ಜುಡಿಷಿಯರಿ ಮೇಲೂ ಕೂಡ ಪೊನ್ನಣ್ಣನ ಮಾತುಗಳು ಹೆಂಗಿರ್ತದೆ, ನನ್ನ ಬ್ಯಾಚ್ಮೇಟ್ಸೇ ಎಲ್ಲ ಇರೋದು, ನನಗೆ ಬೇಕಾದವರೇ ಸೀನಿಯರ್ ಕೌನ್ಸಿಲ್ಗಳಿದ್ದಾರೆ, ಜಡ್ಜ್ಗಳಿದ್ದಾರೆ, ಈ ಥರ ಮಾತುಗಳನ್ನು ನೀವು ಪ್ರೈವೇಟಾಗಿ ನೀವು ಮಾತಾಡ್ತಿರಲ್ವ? ಆ ಥರ ನೀವೇನು ತೆನ್ನೀರ ಮೈನಿಗೆ ಪೊನ್ನಣ್ಣ ಬೇಲ್ ಕೊಡಿಸೋದಕ್ಕೋಸ್ಕರವಾಗಿ ಆತನನ್ನು ಅವಿತಿಟ್ಟಿರುವಂಥದ್ದು ಪೊನ್ನಣ್ಣನೇ. ಪೊನ್ನಣ್ಣನ ಮನೇನ ಹೋಗಿ ಫಸ್ಟು ಪೊಲೀಸರು ಸರ್ಚ್ ಮಾಡಬೇಕು ಅಂತ ಹೇಳ್ತೀನಿ. ಅಲ್ಲ ರೀ, ಎಂಥ ಹಾರ್ಡ್ಕೋರ್ ಕ್ರಿಮಿನಲ್ಸನ್ನು, ಟೆರರಿಸ್ಟ್ಗಳನ್ನು ನಮ್ಮ ಪೊಲೀಸರು 1 ದಿನ 2 ದಿನಕ್ಕೆ ಅರೆಸ್ಟ್ ಮಾಡ್ತಾರೆ. 4 ದಿನ ಆದರೂ ತೆನ್ನೀರ ಮೈನ ಸಿಕ್ಕಲ್ವೇನ್ರಿ? ಪೊನ್ನಣ್ಣನ ಹಿಂಗಡೆ ಇರುವಂಥ ಹಿಂಗೆ ಬಾಲ ಅಲ್ಲಾಡಿಸ್ಕೊಂಡು ಓಡಾಡ್ತಿದ್ದಂಥ ವ್ಯಕ್ತಿ ಸಿಗಲ್ಲ ಅಂತಂದರೆ, ಈ ಪೊನ್ನಣ್ಣನೇ ಇವತ್ತು ಪೊಲೀಸ್ ಇಲಾಖೆನೂ ಕೂಡ ಅವ್ನು ಸರ್ಚ್ ಮಾಡೋಕ್ಕೆ ಹೋಗಬೇಡಿ, ಅವ್ನು ಪತ್ತೆ ಹಚ್ಚಕ್ಕೆ ಹೋಗಬೇಡಿ ಅಂತೇಳಿ ಅವ್ರ ಮೇಲೂ ಒತ್ತಡವನ್ನು ತಂದು ಈ ಪ್ರಕರಣವನ್ನು ಮುಗಿಸೋದಕ್ಕೆ ಅಂತ ಪೊನ್ನಣ್ಣ ಪ್ರಯತ್ನ ಮಾಡ್ತಿದ್ದಾರೆ. ಇಲ್ಲೇ ಬಂದು ನಾಳೆ ಬೆಳಗ್ಗೆ ಪೊನ್ನಣ್ಣನ ಮನೆ ಬರ್ಬೇಕಾ? ಬರ್ತೀನಿ ರೀ, ಒಬ್ಬನೇ ಬರ್ತೀನಿ. ತಾಕತ್ತಿದೆಯಾ ಪೊನ್ನಣ್ಣ? ಬರ್ತೀನಿ. ಎಲ್ಲಿ ಬರಬೇಕು ಅಂತೇಳಿ? ನಿಮ್ಮ ಥರ ಬೆಂಗಳೂರಿನಲ್ಲಿ ಅಲ್ಲೇನೋ ವ್ಯವಹಾರ ಮಾಡ್ಕೊಂಡು ಕೊಡಗಿಗೆ ಗೆಸ್ಟ್ ಅಪಿಯರೆನ್ಸ್ ಬರ್ತಿರಲ್ಲ, ಎಲ್ಲಿ ಎಸ್ಕಾಟ್ ವೆಹಿಕಲ್ ಹಾಕ್ಕೊಂಡು, ಆ ಥರ ಬರೋನಲ್ಲ. ಕೊಡಗಿಗೆ ಜನ ಕೆಲಸನೂ ಮಾಡಿದ್ದೀನಿ, ಕೊಡವ ಜನಾಂಗದ ಕೆಲಸನೂ ಮಾಡಿದ್ದೀನಿ. ಇದೇ ದೇವಟ್ಟಿ ಪರಂಬು ವಿಚಾರ ಬಂದಾಗ ಕೊಡವರ ಪರವಾಗಿ ನಿಂತ್ಕೊಂಡಿದ್ದೀನಿ ನಾನು. ಇವತ್ತು ಬಾಳ್ಗೋಡ್ನಲ್ಲಿರುವ ಕೊಡವ ಕಲ್ಚರಲ್ ಸೆಂಟ್ರು ನಮ್ಮ ಬೋಪಯ್ಯ ಸರು ಅಪಚರಂಜನ್ ಅವರು ತಂದಿದ್ದು, ಅಲ್ಲಿಗೂ ಕೂಡ 40 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. ಅದ್ರ ಜೊತೆ ಕೇಳಿ, ನಿಮ್ಮ ಜೊತೆ ಪ್ರೊಟೆಸ್ಟಲ್ಲಿ ಮೊನ್ನೆ ವೀಣಾ ಅಚಯ್ಯನವರು ಇದ್ದರು. ವೀಣಾ ಅಚಯ್ ಅವರೇ,
ಕುಪ್ಪಂಡ ಕಪ್ಪಿಂದ ನಿಮ್ಮ ಶಾಂತೇಂಡ ಕಪ್ವರೆಗೂ ಕೂಡ ಪ್ರತಿ ಕೊಡವ ಹಾಕಿ ಕಪ್ಗಳಿಗೆ ನಾನೊಬ್ಬ ಸಂಸದನಾಗಿ ಅನುದಾನ ಕೊಟ್ಟಿದ್ದೀನಿ ಅಲ್ವಾ? ನಿಮ್ಮ ಶಾಂತೇಂಡ ಕಪ್ಪಿಗೆ ಎಷ್ಟು ಕೊಟ್ಟಿದ್ದೀನಿ ಹೇಳಿ? 31 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಅವತ್ತು. ನಿಮ್ಮ ಸಿದ್ದರಾಮಯ್ಯನವ್ರು ಕೊಡಲಿಲ್ಲ, ಅವಾಗ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಇದ್ದರು. ಆ ಥರ ಕೊಡಗಿನ ಜನರ ಸೇವೆ ಮಾಡಿದ್ದೀನಿ. ಕೊಡಗಿನ ಜನರೇ ನನ್ನ ರಕ್ಷಣೆಗಿದ್ದಾರೆ. ನಿಮಗೆ ರಕ್ಷಣೆ ಬೇಕಷ್ಟೇ. ನೀವೆಲ್ಲ ಅಕ್ಕಪಕ್ಕ ಕೇರಳದಲ್ಲಿರುವಂಥ ಮಲಯಾಳ ಮಾತಾಡೋರನ್ನ ಪಕ್ಕದಲ್ಲಿ ಇಟ್ಕೊಂಬಿಟ್ಟು ನೀವು ಪ್ರೊಟೆಕ್ಷನ್ ತೊಗೋತಿರೋರು. ನಾನು ಒಬ್ಬನೇ ಇವತ್ತೇ ಬಂದಿದ್ದೀನಲ್ರಿ. ನಾನು ನಿನ್ನೆ ಸಂಜೆನೇ ಫೇಸ್ಬುಕ್ಕಲ್ಲಿ ಕೊಡಗಿಗೆ ಬರ್ತಾಯಿದ್ದೀನಿ ಮಡಿಕೇರಿಗೆ ಅಂತಲೇ ಹಾಕ್ಬಿಟ್ಟು ಬಂದಿದ್ದೀನಿ. ನನಗೆ ಯಾರು ಭಯನೂ ಇಲ್ಲ ರೀ. ನನ್ನ ಮೇಲೆ 2007ರಲ್ಲಿ ಅಟ್ಯಾಕ್ ಆಯಿತು, 9ರಲ್ಲಿ ಅಟ್ಯಾಕ್ ಆಯಿತು, 2012ರಲ್ಲಿ ಪಾಕಿಸ್ತಾನದಿಂದ ಟ್ರೈನಾಗಿ ಬಂದಿದ್ರು. ಅವರಿಗೆ ಕೇರ್ ಮಾಡಲಿಲ್ಲ, ನಿಮಗೆ ಕೇರ್ ಮಾಡ್ತೀನಿ ಅಂದರೆ ಗೆರಾವ್ ನಿಮ್ಗೆ ಯಾಕೆ ಹಾಕಬೇಕು ಅಂತೇಳಿ ಹೇಳಿದರೆ FIR ಹಾಕ್ಸೋಕ್ಕೆ ಯಾಕೆ ಬಿಡಲಿಲ್ಲ? ನಿಮಗೆ ಅಲ್ಲಿ ಜೀವನ್ನು ಇವತ್ತು ಕರ್ಕೊಂಬಂದಿದ್ದೀವಿ, ಕಂಪ್ಲೇನೆಂಟ್ ಜೀವನ್ನು ಸಬ್ಜೆಕ್ಟ್ನಲ್ಲೇ ನಿಮ್ಮ ಹೆಸರು ಬರೆದಿದ್ದಾರೆ, ಆದರೂ FIR ಮಾಡಲಿಲ್ವಲ್ರಿ? ಅದಕ್ಕೋಸ್ಕರವಾಗಿ ಇವತ್ತು ಕೊಡಗಿನ ಬಗ್ಗೆ ಮಾತಾಡ್ತಿರಲ್ಲ ನೀವು. ಕೊಡಗಿನಲ್ಲಿ ಶಾಂತಿ ಕದ್ದಡಿರೋರು ನೀವು. ಕೊಡಗಿನ ಒಬ್ಬ ಮಗ ಅನ್ಯಾಯವಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡ, ಅದಕ್ಕೆ ಕಾರಣರಾಗಿರೋರು ನೀವು. ಹಾಗಾಗಿ ನಿಮಗೆ ಮಂತರ್ಗೌಡಗೆ ಗೆರಾವ್ ಹಾಕಿ ಅಂತ ಹೇಳಿದ್ದೀನಿ. ಅದನ್ನು ಈಗಲೂ ಹೇಳ್ತೀನಿ ನಾನು.